ನಾನೊಬ್ಬ ಪೊಲೀಸ್ ಪಾಟೀಲ್ ವೀರನಗೌಡ. ದೇಸಾಯಿಯವರ ದರ್ಬಾರದಲ್ಲಿ ತನ್ನ ಅಧಿಕಾರವನ್ನೇ ಚಲಾಯಿಸಿ ಜಲದಂಕ ಮಲ್ಲ ನೆನೆಸಿಕೊಂಡ ವೀರ ಜಲಗಾರ ವಂಶದ ಮಗನೆಂದರೆ ಅದು ನಾನೇ. ಅಂದಿನಿಂದ ಇಂದಿನವರೆಗೂ ಈ ನ್ಯಾಯಾಂಗದ ನೀತಿಯನ್ನು ನಡೆಸುತ್ತಿರುವ ನನ್ನ ವಿರೋಧಿಗಳೆಂಬ ಯಾವಕ್ಕೂ ನೀವು ಹೊಟ್ಟಿಲ್ಲ, ಹೊಟ್ಟೋದೂ ಇಲ್ಲ, ಹುಟ್ಟಕ ಬಿಡೋದೂ ಇಲ್ಲ. ಧರ್ಮರಾಜ, ಈ ಇಡೀ ಊರಿನಲ್ಲಿ ನಿನ್ನ ತಮ್ಮಂದಿರ ಬಲದಿಂದ ನೀನೆಷ್ಟು ಧರ್ಮ ಪಾಠವನ್ನು ಹೇಳಿ ಬೆಳೆಸಿಕೊಂಡಿದ್ದರು. ಮುಂದೊಂದು ದಿನ ಅದೇ ನಿನ್ನ ತಮ್ಮಂದಿರ ಕೈಯಿಂದ ಹಳಸಿದ ಅಂಬಲಿಯ ಮುಂದೆ ನಿನ್ನನ್ನು ಕೈ ಒಡ್ಡಿ ನಿತ್ತರ ನಿಲ್ಲು ಹಾಗೆ ಮಾಡದಿದ್ದರೆ ನನ್ನ ಹೆಸರು ವೀರನಗೌಡನೇ ಅಲ್ಲ. ನೋಡೋ ಕತ್ತು ಎತ್ತಿ ಎಷ್ಟು ಹೊತ್ತು ನೋಡ್ತಿ. ವಿಮಾನ ನಿಲ್ದಾಣ ಆಸೆ ಇಟ್ಟುಕೊಂಡಿರುವ ನನಗೆ ನೀನು ಎಲ್ಲ ರೈತರೊಂದಿಗೆ ನನ್ನೊಂದಿಗೆ ಸಹಕರಿಸಿ ಆ ಈಳ್ಗೆ ಹೊಲ ನನ್ನಂತೆ ಮಾಡದಿದ್ದರೆ ಕೋಪದಿಂದ ನಿನ್ನ ತಮ್ಮನೊಬ್ಬನನ್ನು ನನ್ನಂತೆ ಮಾಡಿಕೊಂಡು ನಿನ್ನ ಸಂಸಾರಕ್ಕೆ ಕದನ ಹಾಕಿ ನಾನು ಹೆಚ್ಚಿಕೊಂಡಿರುವ ಆ ಈಳ್ಗೆ ಹೊಲ ತೆಗೆದುಕೊಳ್ಳದಿದ್ದರೆ ನನ್ನ ಹೆಸರು ವೈಲಂಡಿಯ ಹುಲಿ ಅರ್ಥಾತ್ MLA ಪೊಲೀಸ್ ಪಾಟೀಲ್ ವೀರನಗೌಡನೇ ಅಲ್ಲ. ಮಾಂತ್ರಿಕ ಅದೇನಂದು ಬೇಗ ಹೇಳ್ರಿ ಗೌಡ್ರೆ. ಸಚಿವರು ಹೇಳಿಕೆಯಂತೆ ಜಿಲ್ಲೆಯ ವಿಮಾನ ನಿಲ್ದಾಣ ಹೆಸರಿನಲ್ಲಿ ನಮ್ಮ ಫ್ಯಾಕ್ಟರಿಗೆ ಬೇಕಾದ ಭೂಮಿ ವಶಪಡಿಸಿಕೊಳ್ಳಲು ಆ ಜಿಲ್ಲಾಧಿಕಾರಿಗಳಿಗೆ ನೇಮಿಸಲಾಗಿದೆ. ಯಾರು ಭೂಮಿ ಕೊಡಲಿಕ್ಕೆ ಒಪ್ಪಿದರು, ಯಾರು ಆ ಭೂಮಿ ಕೊಡಲಿಕ್ಕೆ ಒಪ್ಪಲಿಲ್ಲ. ಅದರ ಮಾಹಿತಿ ಏನಾದರೂ ಪಡೆದುಕೊಂಡಿರುವೇನು? ಅನ್ನು ಜಿಲ್ಲಾಧಿಕಾರಿಗಳು ಬಂದಾಗ ರೈತರೆಲ್ಲ ಸೇರಿ ಪ್ರಾಣ ಕೊಟ್ಟೆ ಹೊರತು ಭೂಮಿ ಕೊಡದಂತ ಗದ್ದಲ ಮಾಡಿದ್ದಾರೆ ಗೌಡ್ರಿ. ಸಾಧ್ಯವಾಗದನ್ನೇ ಸಾಧಿಸಿ ತೋರಿಸುವವನಿಗೆ ನಿಜವಾದ ಗಂಡಸು ಅಂತಾರೆ. ಅಂದ್ರೆ ನೀನೇನು ಕೆಲಸ ಮಾಡಿಯೋ ಮುಟ್ಟಾಳ. ಈ ಗೌಡನ ಬಲಗೈ ಬಂಟ ಅಂದ್ರೆ ಹೆಂಗಿರ್ಬೇಕು ಗೊತ್ತಾ? ಎಂಟಾಳಿನ ಶಕ್ತಿಯ ಬಂಟನಾಗಿರಬೇಕು. ಆ ಶಕ್ತಿಗಿಂತ ಶಕುನಿ ಎತ್ತಿ ಪ್ರಯೋಗಿಸಿ ಕೆಲಸ ಮಾಡಬೇಕು. ತಿಳಿಯಿತಾ? ಸೀತಾ, 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 ಗೌಡ್ರ ಅದು ಸೀತಾ
ಪಶುಪತಿ ಸೀತಾಪತಿ ರೀ ಅಪ್ಪ. ಆದರೆ ರೈತರ ಭೂಸ್ವಾಧೀನದ ಬಗ್ಗೆ ನೀನೇನು ಕರಡುಪತಿ ತಯಾರಿಸಿದ್ಯಾ? ಆ ಭೂಮಿ ಕೊಡಲಿಕ್ಕೆ ಒಪ್ಪಿದವರೆಷ್ಟು, ಒಪ್ಪಲಾರದವರೆಷ್ಟು? ಗೌಡ್ರ 12ನೇ ಜನ ಒಪ್ಪಿಗೆ ಕೊಟ್ಟಾರಿ. ಇನ್ನು 4ನೇ ಭಾಗ ಜನ ರೀ ನಮ್ಮ ಪರವಾಗಿ ಧಿಕ್ಕಾರ ಕುಗ್ಯಾಬಿಟ್ಟಾರಿ ಅಪ್ಪ. ಆದರೆ ಎಂಬ ಅಪಸ್ವರದ ಮಾತೇಕೆ ಸೀತಾಪತಿ? ಅದೇನೆಂದು ಬೇಗ ಹೇಳು. ಈ ಅಡ್ಡಿಗೆ ಕಾರಣಾದವರ ತಲೆಯನ್ನೇ ಕತ್ತರಿಸಿ ಬಿಡುತ್ತೇನೆ. ಅವನ ತಲೆ ಅಷ್ಟೇ ಕೊಡ್ರಿ. ಈ ಮಾತೃಕೆ ಯಂತ್ರದಲ್ಲಿ ಅವನಷ್ಟೇ ಯಂತ್ರ ಕುಳಿತುಕೊಂಡರು ಬಿಡಲಾರೆ. ನಾನೇ ಬಲ್ಲವನೆಂದು ಹಕ್ಕಿ ತರ ಅರಿಯೋದರೆ ನಾನು ರೆಕ್ಕೆ ಕಲ್ತ ಬರಡಾಗಿ ಅವನ ತಲೆ ತಂದು ಕೊಡ್ತೇನೆ. ಕರೆಕ್ಟ್. ಈ ಪೊಲೀಸ್ ಗೌಡನಿಗೆ ನೆಲ ಬೇಕು ಒಂದು, ಇಲ್ಲ ಅವನ ತಲೆ ಬೇಕು ಒಂದು. ಇವು ಎರಡರಲ್ಲಿ ಒಂದು ಮಾಡಿ ತೋರಿಸಲೇಬೇಕು. ಸಾಧ್ಯವಿಲ್ಲ ಸಾವುಕಾರ, ಸಾಧ್ಯವಿಲ್ಲ. ನೀನು ML ಇದ್ದನೆಂದು ತಿಳಿದುಕೊಂಡು ರೈತರ ಆಸ್ತಿಯನ್ನೆಲ್ಲ ನಿನ್ನ ಕೈ ಸ್ವಂತ ಮಾಡಿಕೊಳ್ಳುತ್ತಾನೆಂದರೆ ಅದು ನಿನ್ನಿಂದಲೂ ಸಾಧ್ಯವಿಲ್ಲ. ಈ ನಿನ್ನ ಮಾಂತ್ರಿಕನಿಂದಲೂ ಸಾಧ್ಯವಿಲ್ಲ. ನೀನೆಷ್ಟೇ ನಿನ್ನ ತಿಲಗಳ ಕಡೆ ನಮಗೆ ಕಿರುಕುಳ ಕೊಡಿಸಿದರು ಈ ರೈತರ ಭೂಮಿಯಲ್ಲಿ ನಿನಗೆ ಹೆಣ್ಣು ಮಣ್ಣು ಕೂಡ ಸಿಗುವುದಿಲ್ಲ. ಎತ್ತರ ನನಗೆ ಎತ್ತರ ಅದು ವೀರಾದಿ ವೀರ ಎಮ್ಮೆಲ್ಲ ವೀರನ ಗಮನಿಗೆ ಎತ್ತರದ ಮಾತೆ. ಮಿಸ್ಟರ್ ಬೀರ, ನಾನು ಯಾರು ಎಂತವನೆಂಬುದನ್ನು ಅರಿಯದೆ ನೀ ನನ್ನೊಂದಿಗೆ ಮಾತನಾಡು. ಹರಿನಾಮ ಸ್ಮರಣೆ ಇಲ್ಲದೆ ನಿನ್ನನ್ನು ಯಮನ ದಾರಿ ಹಿಡಿಸಬೇಕಾಗುತ್ತದೆ. ಏನು ಎತ್ತರ? ಹಿಡಿದು ಮಾತನಾಡು ಮಗನೇ. ನಾನ್ಯಾರು ನನ್ನಂತವನೆಂದು ತಿಳಿಯದೆ ನಾಯತರ ಬಗಳಿದರೆ ಕೋರಿ ಬಲ್ಲಿದ ಈ ಟಗರು ಗೆಡ್ಡ ಟಗರಾಗಿ ನಿನ್ನ ಎದೆಗೆ ಕೂತಿಕೊಳ್ಳುತ್ತದೆ. ನೀನು ಎತ್ತರ ಉರಿ ಕಾಯುವ ಬೀರ. ಕ್ರೂರ, ಈ ಬೀರ ಸಪ್ಪನ ಬೆಳೆ ಬೀರನಲ್ಲ. ಕುರಿ ಹಾಲು ಕುಡಿದು ಗಂಡೆದೆಯ ಬೆಳೆಸಿಕೊಂಡಿರುವ ಈ ಬೀರ ಎಡ್ಡ ಮೆಣಸಿನಕಾಯಿ ಖಾರ. ಛೇ 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 ಅಪ್ಪ ಗೌಡ್ರ, ಯಾಕೆ ಮಾತಿಗೆ ಮಾತು ಬೆಳೆಸಿ ಈ ಕೆಲಸ ಯಾಕೆ ಹಾಳು ಮಾಡ್ಕೋತೀರಿ ಅಂತೀನಿ. ಗೌಡ್ರ ಬರಿಲ್ಲ. ಇಷ್ಟು ಮಾಡ್ಬಿಡ್ರಿ ಅಪ್ಪ. ವೆರಿ ಗುಡ್, ವೆರಿ ಗುಡ್. ಹಾ ನೋಡು ಬೀರ, ಆ ವೇಷದಲ್ಲಿ ಮಾತನಾಡಿ ಅಲ್ಪನಾಗಬೇಡ. ನೀ ನನ್ನೊಂದಿಗೆ ನಿನ್ನ ಸ್ನೇಹ ಗಟ್ಟಿ ಮಾಡಿಕೊಂಡರೆ ಯಾರು ನಿನ್ನನ್ನು ಮುಟ್ಟಿ ಮಾತನಾಡಿಸುವಂತ ಶ್ರೀಮಂತನನ್ನಾಗಿ ಮಾಡಿಬಿಡುತ್ತೇನೆ ಇಟಗಿ ಊರಿನಲ್ಲಿ. ಯಾಕಂದ್ರ ಸರ್ಕಾರಿ 300 ಎಕರೆ ಗೋಮಾಳ ಅದು ನಿನ್ನದು ಅಲ್ಲ, ನನ್ನದು ಅಲ್ಲ. ಅಲ್ಲಿ ಹೋಗುವ 400 ಎಕರೆ ಭೂಮಿ ಅದು ನಿನ್ನದು ಅಲ್ಲ, ನನ್ನದು ಅಲ್ಲ. ನೀ ಹೂ ಅಂದ್ರೆ ಮಾತು ಕೊಡು. ಆ ನಂತರ ನಿನಗೆ ಎಷ್ಟು ಹಣ ಬೇಕು ಕೇಳೋ, ತಕ್ಷಣ ತಡ ಮಾಡದೆ ಕೊಟ್ಟು ಬಿಡುತ್ತೇನೆ. ML ಸಾಹೇಬ್ರಿ, ನಿಮ್ಮ ಮಾತು ಕೇಳಿ ನನಗೆ ನಗಬೇಕೊಳ್ಳಬೇಕು ಒಂದು ಏನಾಗಿದೆ. ಇಂಥದಕ್ಕೆಲ್ಲ ಅಳಬಾರ್ದು. ಹಣ ಮಾಡಿಕೊಂಡು ಈ ಇಟಗಿ ಊರಾಗ ನಗಬೇಕು. ಇಲ್ಲ ಅಂದ್ರ ನಿನಗ ದೊಡ್ಡ ಅಂತಾರೋ ನೋಡುವ ಜನ. ನನ್ನ ಕಡೆಯಿಂದ ಲಂಚ ತಿಂದು ನನ್ನ ಕರಗಳ ಮೇಸುವ ಈ ಗುಡ್ಡವನ್ನು ಹಾಳ ಮಾಡಿಕೊಂಡು ಈ ರೈತರ ಆಸ್ತಿಯನ್ನೆಲ್ಲ ನಿನ್ನ ಕೈ ಸ್ವಂತ ಮಾಡಲಿಕ್ಕೆ ನಾನೇನು ನಿನ್ನಂತೆ ಲಂಚ ತಿನ್ನುವ ರಾಜಕಾರಣಿ ಅಲ್ಲ. ಮಾತಿಗೆ ಸೊಡ್ಡ ಹಿಡಿದು ರೈತರ ಬೆನ್ನಿಗೆ ಬೆನ್ನಾಗಿ ನಿಂತು ಸತ್ತ ಕುರಿಯನ್ನು ಹೊತ್ತು ಮಾರುವ ನೀ ಎತ್ತಿನ ಕುರುಬನನು ನೆನಪಿರಲಿ. ಉತ್ತರಾಗಿ ಎತ್ತರ ತಪ್ಪಿ ಮಾತಾಡಬೇಡ. ಬಯಸಿ ಬಂದತನ ತಿರಕಳಿಸಿ ಹಾಳಾಗಬೇಡ. ಹಣ ತೆಗೆದುಕೋ, ನಿನ್ನ ಗುಣ ಉಳಿಸಿಕೋ. ಲೇ ತಮ್ಮ ಬೀರ,
ಯಾಕೆ ಒದ್ರಾಡಿ ಗಂಟಲ್ ನನ್ನಾರ ಹರ್ಕೋತಿಲೇ ಅಪ್ಪ ಈ ನಮ್ ಗೌಡ ಗಾವಿಲ್ಲೇ ತಮ್ಮ ಕುತ್ಕಿ ಕೊಯ್ಯವದಲ್ಲಿ ಯಾಕೆ ಅವನ್ ಜೋಡಿ ಜಿದ್ದಿಗೆ ಬಿದ್ದು ಹಾಳಕ್ಕಿ ಅಂತೀನಿ ಅವ್ರು ಹೇಳ್ದಂಗೆ ಕೇಳೆ ತಮ್ಮ ಇಲ್ಲಿಕಂದ್ರ ನಿನ್ನ ಹಣನ ಹೋಗೋದ್ ಫಿಕ್ಸ ನಿನ್ನ ಹಣನ ಹೋಗೋದ್ ಫಿಕ್ಸ್ ತಮ್ಮ. ನನ್ನ ಹೆಣ ಹೋಗುವ ಮುನ್ನ ಈ ನಿಮ್ಮ ಮೂವರು ಹೆಣ ಕೆಡುವುದು ನನಗೂ ಚೆನ್ನಾಗಿ ಗೊತ್ತಿದೆ. ಇದು ಅಂದಿನ ವೀರ ಸಿಂಧೂರ ಲಕ್ಷ್ಮಣ ಕ್ರಾಂತಿವೀರ ಸಂಗೊಳ್ಳಿ ರಾಯನ ಚರಿತ್ರೆಯ ಸ್ಫೂರ್ತಿಯಲ್ಲಿ ಬೆಳೆದ ಗಂಡು ದೇಹ. ಕೊನೆಗೆ ಕೊನೆಯದಾಗಿ ಮರ್ಯಾದೆಯಿಂದ ಒಂದು ಮಾತನ್ನು ಹೇಳೋದು ನಾನು ಬಯಸುತ್ತೇನೆ. ಈ ಗೋಮಾಳ ಜಾಗ ಕುರಿ ಸ್ವಂತು, ಈ ಭೂಮಿ ಈ ದೇಶಕ್ಕೆ ಅನ್ನ ಹಾಕುವ ರೈತನ ಸ್ವಂತು. ತಾಕತ್ತಿದ್ರೆ ನೀವು ಗಂಡಸರೇ ಆಗಿದ್ರೆ ಅದನ್ನು ಮುಟ್ಟಿ ನೋಡ್ರಿ ಬರುತ್ತೇನೆ. ಸೀತಾಪತಿ ಏನು ಸೊಕ್ಕಿನಿಂದ ಮಾತನಾಡಿ ಹೋದಲ್ಲೇ ಆ ಸೊಕ್ಕಿನ ಸೂಳೆ ಮಗ ಹಾಕಿದಕ್ಕೊಂದು ಪ್ಲಾನ್. ಲೇ ಸೀತಾಪತಿ, ಹಾಕಿದ ನಿನ್ನ ಪ್ಲಾನು ಈದ ಮಗ ನೇರಿಗೆ ಸರಿಯಾಗಬೇಕು ಹಂಗಾಕ. ಗೌಡ್ರ ಅವ್ನವ್ನ ಕತ್ತಿಗೆ ವಯಸ್ಸಾದ್ರು ನಾವು ನೀವು ಬುದ್ಧಿ ಬರ್ಲಿಲ್ಲ ನೋಡ್ರಿ ಅವನ. ಅದೇ ರೀ ಆ JCP ಹೊಡಿದ್ರೆ ಸಂಜೆಗೆ ಒಂದು ಎಗ್ರೆಸ್ ಒಂದು 90 ಇಟ್ಟಾರಿ ಇವ್ನ ಕೆಲಸ. ಗೌಡ್ರ ಬರೀಲ್ಲ ನಾ ಎಲ್ಲ ಒಂದು ಹೇಳ್ತೀನಿ ಒಂದು ನಿಮಿಷ ಇಷ್ಟು ಮಾಡ್ಬಿಡ್ರಿ ಗೌಡ್ರ, ನಮ್ಮ ಕೆಲಸ ಎಲ್ಲ ಸಕ್ಸಸ್ ಆಗ್ಬಿಡ್ತಾವ. ಏ ಸೀತಾಪತಿ, ಆ ಬಡ ಬಿಕಾರಿಗೆ ನನ್ನ ತಂಗಿ ಕೊಡುವುದೇ ಛೆ! ಇದು ನಿನ್ನ ಅಪಸ್ವರದ ಮಾತು. ಹಿಂಪಡೆದುಕೊಂಡು ಬಿಡು. ನಾನು ಯಾರು? ಗೌಡ್ರ ನೀವು ನಾಡ್ಗೌಡ್ರಿ ಆಮೇಲೆ ಅನ್ನೋದ್ರಿ ಇಲ್ಲೆಲ್ಲ ಊರಿಗೆಲ್ಲ ಗೊತ್ತೈತ್ರಿ ಗೌಡ್ರ. ಆದ್ರ ಮುಂದೊಂದ್ ದಿನ ನೀವು ನನ್ನ ಮಾತ ನೆನೆಸ್ತೀರಿ ನೋಡ್ರಿ ಗೌಡ್ರ. ಜಾಕ್ ಮತ್ತ ನಮಸ್ಕಾರ ರೀ ಗೌಡ್ರಿಗೆ. ಓ ರೈತ ನಾಯಕರ ಮಗ. ಹಾ, ತಾವು ಬಂದ ಕೆಲಸ? ನಾನು IPS ಓದ್ಬೇಕಂತ ಮಾಡಿದ್ದೀನಿ ಸರ್, ತಮ್ಮ ಸಹಾಯ ಬೇಕಾಗಿತ್ತು. ಗೌಡ್ರ ಇದು ಹಿಂಗಾಯ್ತು ನೋಡ್ರಿ. ಡಾಕ್ಟರ್ ಹೇಳಿದ್ದು ಮತ್ ಇದು ರೋಗಿ ಬಯಸಿದ್ದು ಅದೇ ಅಂದಂಗಾಯ್ತು ನೋಡ್ರಿ ಅಪ್ಪ ಇದು. ಗೌಡ್ರೆ ಇವ್ರ ಕೆಲಸ ಮಾಡಿ ನಾವು ಮುಂದೆ ಮಜಾ ನೋಡೋಣಲ್ರಿ. ಮಜಾ ನೋಡೋಣ. ಒಂದೇಕೋ ಇವನ 10 ಕೆಲಸ ಮಾಡಿ ಕೊಡೋಣ. ಈ ಶಶಿಧರ್ ನಮ್ಮ ಹುಡುಗ ತಾನೆ. ನನ್ನ ಮೇಲೆ ಇಷ್ಟೊಂದು ಅಭಿಮಾನವೇ? ಓದುವುದರ ಮೇಲೆ ಅಭಿಮಾನ ತೋರಿಸುವುದೇ ಈ ಗೌಡನ ಹೊಟ್ಟುಗುಣ. ಹಾ ಶಶಿಧರ್, ಬನ್ನಿ ಹೋಗೋಣ. ಗೆಸ್ಟ್ ಹೌಸ್ ನಲ್ಲಿ ಕುಂತು ಮಾತನಾಡೋಣ.